ಅಮೆರಿಕ ಸಂಯುಕ್ತ ಸಂಸ್ಥಾನದ 24ರ ಮೈಕೆಲ್ ಲಿಯೋ ವಿಕ್ಟರೋವಿಕ್ ಪೊಲ್ಯಾಕೋವ್ ಅವರನ್ನು ಅಂಡಮಾನ್ ನಿಕೋಬಾರ್ನ ಸೆಂಟಿನಲ್ ದ್ವೀಪದ ನಿಷೇಧಿತ ಪ್ರದೇಶ ಹೊಕ್ಕದ್ದಕ್ಕಾಗಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಡಮಾನ್ ನಿಕೋಬಾರ್ನ ಸೆಂಟಿನಲಿಯನ್ ಬುಡಕಟ್ಟು ಜನರ ಪ್ರದೇಶಕ್ಕೆ ಸೂಕ್ತ ರಹದಾರಿ ಪತ್ರ ಇಲ್ಲದೆ ಯಾರೂ ಹೋಗುವಂತಿಲ್ಲ. ಆ ನಿರ್ಬಂಧ ಮುರಿದ ಯುಎಸ್ಎಯ ಮೈಕೆಲ್ ಲಿಯೋ ವಿಕ್ಟರೋವಿಕ್ ಪೊಲ್ಯಾಕೋವ್ ಅವರನ್ನು ಬಂಧಿಸಲಾಗಿದೆ. ನಿರ್ವಂಶದ ಅಂಚಿನಲ್ಲಿರುವ ಬುಡಕಟ್ಟು ಜನರಾಗಿದ್ದಾರೆ ಸೆಂಟಿನಲಿಗಳು. ಅವರು ನಾಗರಿಕತೆಯ ಯಾವುದೇ ಸೋಂಕು ಇಲ್ಲದೆ ದ್ವೀಪದ ಕಾಡುಗಳಲ್ಲಿ ವಾಸಿಸುತ್ತಾರೆ. ಹಾಗಾಗಿ ಅದನ್ನು ಬುಡಕಟ್ಟು ಮೀಸಲು ಅರಣ್ಯ ಮಾಡಲಾಗಿದೆ. ಅಲ್ಲಿಗೆ ಹೋದುದೇ ಮೈಕೆಲ್ ಲಿಯೋ ಬಂಧನಕ್ಕೆ ಕಾರಣವಾಗಿದೆ. ಅವರನ್ನು ಬಂಧಿಸಿ ಸಿಐಡಿ ಅಪರಾಧ ತನಿಖಾ ವಿಭಾಗಕ್ಕೆ ಒಪ್ಪಿಸಲಾಗಿದೆ. ಮಾರ್ಚ್ 26ರಂದು ಪೋರ್ಟ್ ಬ್ಲೇರ್ಗೆ ಬಂದಿರುವ ಮೈಕೆಲ್ ಲಿಯೋ ಒಂಟಿಯಾಗಿ ದ್ವೀಪಗಳನ್ನು ಸುತ್ತುತ್ತಿದ್ದಾರೆ. ಕಠಿಣ ನಿರ್ಬಂಧವಿರುವ ಉತ್ತರ ಸೆಂಟಿನಲ್ ದ್ವೀಪಕ್ಕೂ ಹೋದುದರಿಂದ ಬಂಧಿಸಲ್ಪಟ್ಟಿದ್ದಾರೆ. ಮಾರ್ಚ್ 29ರಂದು ಒಂದು ಕೋಲಾ ಕ್ಯಾನ್ ಮತ್ತು ಒಂದು ತೆಂಗಿನಕಾಯಿ ಹಿಡಿದುಕೊಂಡು ಬೈನಾಕುಲರ್ ಬಳಸುತ್ತಾ ಕುರ್ಮಾಡೇರಾ ಬೀಚ್ ಮೂಲಕ ನಿಷೇಧಿತ ಪ್ರದೇಶಕ್ಕೆ ಹೋಗಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಬುಡಕಟ್ಟು ಜನರನ್ನು ಕಾಣಲು ಸಾಧ್ಯವಾಗದೆ ತೆಂಗಿನಕಾಯಿ ಮತ್ತು ಕೋಲಾ ಕ್ಯಾನ್ ಇಟ್ಟು ಬೀಚ್ ಬಳಿ ಹಿಂತಿರುಗುವಾಗ ಸ್ಥಳೀಯ ಮೀನುಗಾರರು ಎಚ್ಚರಿಸಿದ್ದರಿಂದ ಪೊಲೀಸರು ಬಂಧಿಸಿದ್ದಾರೆ. ಮೈಕೆಲ್ ಲಿಯೋ ಎಚ್ಚರಿಕೆಯಿಂದ ಹೊರಟದ್ದು ನೋಡಿದರೆ ಬುದ್ಧಿಪೂರ್ವಕ ಮಾಡಿದ್ದಾರೆ ಎಂದು ದ್ವೀಪದ ಡಿಜಿಪಿ ಎಚ್ಎಸ್ ದಲಿವಾಲ್ ತಿಳಿಸಿದ್ದಾರೆ.